ಭಾರತದ ಬತ್ತಳಿಕೆಗೆ ಮತ್ತಷ್ಟು ರಫೇಲ್ ಫೈಟರ್ಗಳು 114 ಅಂದ್ರೆ 114 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಒಪ್ಪಂದ ಆಗಿದೆ. 3.25 ಲಕ್ಷ ಕೋಟಿ ವೆಚ್ಚದಲ್ಲಿ ಖರೀದಿಗೆ ಒಪ್ಪಂದ ಆಗಿರುವಂತದ್ದು. ಭಾರತದ ಬತ್ತಳಿಕೆಗೆ 114 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಒಪ್ಪಂದ ಆಗಿದೆ. ಬರೋಬ್ಬರಿ 3.25 ಲಕ್ಷ ಕೋಟಿ ವೆಚ್ಚದಲ್ಲಿ ಖರೀದಿಗೆ ನಿರ್ಧಾರ ಆಗಿರೋದು. ಶೀಘ್ರದಲ್ಲೇ ಭಾರತಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭೇಟಿಯನ್ನ ಕೊಡಲಿದ್ದಾರೆ. ಭಾರತ ಭೇಟಿ ವೇಳೆ ರಫೇಲ್ ಖರೀದಿ ಒಪ್ಪಂದಕ್ಕೆ ನಿರ್ಧಾರ ಆಗತ್ತೆ. ರಕ್ಷಣಾ ಸಚಿವಾಲಯದಿಂದ ಶೀಘ್ರದಲ್ಲೇ ಅನುಮೋದನೆ ಕೂಡ ಸಿಗಲಿರುವಂತದ್ದು. ಭಾರತದಲ್ಲಿ 100 ರಫೇಲ್ ಯುದ್ಧ ವಿಮಾನಗಳ ನಿರ್ಮಾಣ ಆಗತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಒಡಂಬಡಿಕೆಗೂ ಕೂಡ ನಿರ್ಧಾರ ಆಗಲಿರುವಂತದ್ದು. ಶೀಘ್ರದಲ್ಲೇ ಭಾರತ ಫ್ರಾನ್ಸ್ ಮಧ್ಯೆ ಒಪ್ಪಂದ ನಡೆಯಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಕೂಡ ಭಾರತಕ್ಕೆ ಬರಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗ ಭಾರತದ ಬತ್ತಳಿಕೆಗೆ ಮತ್ತಷ್ಟು ರಫೇಲ್ ಫೈಟರ್ಗಳು ಬರೋಬ್ಬರಿ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಂದ ಆಗಲಿದೆ. ಈ ಒಂದು ಒಪ್ಪಂದದ ಮಹತ್ವವನ್ನು ಹೇಳ್ತಾ ಹೋಗೋದಾದ್ರೆ ಧನುಶ್ರೀ, ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಭದ್ರವಾಗಿ ಭಾರತ ಇರಬೇಕು ಮತ್ತು ವೈರಿಗಳಿಂದ ಬರುವಂತಹ ಎಂಥದ್ದೇ ಚಾಲೆಂಜಸ್ ಅನ್ನು ಎದುರಿಸಬೇಕಾದ್ರೆ ಸುಮಾರು 42ರಿಂದ 44 ಸ್ಕ್ವಾಡ್ರನ್ನಷ್ಟು ಯುದ್ಧ ವಿಮಾನಗಳ ಅವಶ್ಯಕತೆ ಭಾರತಕ್ಕೆ ಇರುವಂಥದ್ದು, ಭಾರತದ ವಾಯುಸೇನೆಗೆ ಇರುವಂಥದ್ದು. ಆದರೆ ದಿನ ಕಳೆದ ಹಾಗೆ ಇವತ್ತು ಭಾರತದ ಬತ್ತಳಿಕೆಯಲ್ಲಿ ನಾವು ಗಮನಿಸಿಕೊಳ್ಳೋದಾದ್ರೆ ಕೇವಲ 27ರಿಂದ 28 ಸ್ಕ್ವಾಡ್ರನ್ನಷ್ಟು ಮಾತ್ರ ಯುದ್ಧ ವಿಮಾನಗಳಿರುವಂಥದ್ದು. ಅಂದ್ರೆ ಒಂದು ಸ್ಕ್ವಾಡ್ರನ್ನಲ್ಲಿ ಸುಮಾರು 18 ಯುದ್ಧ ವಿಮಾನಗಳು ಇರ್ತವೆ. ಹಾಗೆ ನೋಡ್ತಾ ಹೋಗೋದಾದ್ರೆ ನಮಗೆ ಎನಿ ಟೈಮ್ ನಮಗೆ ಚೈನಾ ಬಾರ್ಡರ್ನಲ್ಲೂ ಕೂಡ ಅವಶ್ಯಕತೆ ಬರಬಹುದು. ಈಗ ಬಾಗ್ಲಾ ಬಾರ್ಡರ್ ನಲ್ಲೂ ಕೂಡ ಚಾಲೆಂಜಸ್ ಬರಬಹುದು. ಇನ್ನು ಪಾಕಿಸ್ತಾನ ಬಾರ್ಡರ್ ನಲ್ಲಿ ಎನಿ ಡೇ ಚಾಲೆಂಜಸ್ ಬರುವಂತ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಭಾರತಕ್ಕೆ ಒಂದು ಮಲ್ಟಿ ರೋಲ್ ಡಬಲ್ ಇಂಜಿನ್ ಇರತಕ್ಕಂಥ ರಫೇಲ್ ಯುದ್ಧ ವಿಮಾನಗಳ ಅವಶ್ಯಕತೆ ಇದೆ ಅಥವಾ ಯುದ್ಧ ವಿಮಾನಗಳ ಅವಶ್ಯಕತೆ ಇದೆ ಅಂತೇಳಿ ಭಾರತೀಯ ವಾಯುಸೇನೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾನೆ ಬರಲಾಗ್ತಾ ಇತ್ತು. ಜೊತೆಗೆ ಭಾರತದಲ್ಲೂ ಕೂಡ ಈಗ ಆಮ್ಕಾ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ನಡೆಸಲಾಗ್ತಾ ಇದೆ. ಅಂದ್ರೆ ಮಲ್ಟಿ ಒಂದು ಟಾಸ್ಕ್ ಇರತಕ್ಕಂಥ ಯುದ್ಧ ವಿಮಾನಗಳನ್ನು ತಯಾರು ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಈಗ ತೇಜಸ್ MK-1A ಆಗ್ತಾ ಇದೆ, ಅದು ಕೂಡ ಅಂದುಕೊಂಡಷ್ಟು ವೇಗದಲ್ಲಿ ಆಗ್ತಾ ಇಲ್ಲ. ಇವೆಲ್ಲ ವಿಚಾರಗಳನ್ನ ಗಮನಿಸಿ ಮೇಕ್ ಇನ್ ಇಂಡಿಯಾ ಬೇಕು, ಆದ್ರೆ ಸದ್ಯದ ಮಟ್ಟಿಗೆ ಇವತ್ತು ರಫೇಲ್ ಅನ್ನ ನಾವು ಫ್ರಾನ್ಸ್ ನಿಂದ ತರಿಸಿಕೊಳ್ಳೋದು ಉತ್ತಮ ಅನ್ನೋ ನಿರ್ಧಾರಕ್ಕೆ ಡಿಫೆನ್ಸ್ ಅಕ್ವಿಜಿಷನ್ ಕೌನ್ಸಿಲ್ ಇವತ್ತು ಬಂದಿದ್ದು. ಇದಕ್ಕಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸುಮಾರು 114 ರಫೇಲ್ ಯುದ್ಧ ವಿಮಾನಗಳನ್ನ, ಮಲ್ಟಿ ರೋಲ್ ಯುದ್ಧ ವಿಮಾನಗಳನ್ನ ಭಾರತ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆ ಇದೆ. ಈಗ ಮ್ಯಾಕ್ರಾನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಈ ಯುದ್ಧ ವಿಮಾನಗಳಲ್ಲಿ ಪ್ರಾರಂಭಿಕವಾಗಿ ಕೇವಲ 18ರಿಂದ 20 ಯುದ್ಧ ವಿಮಾನಗಳು ಅತ್ಯಂತ ನೇರವಾಗಿ ಫ್ರಾನ್ಸ್ ನಿಂದ ಭಾರತಕ್ಕೆ ಬಂದ್ರೆ ಉಳಿದಂತವು ಭಾರತದಲ್ಲಿ ಸಿದ್ಧವಾಗ್ತವೆ. ಅವು ಮೇಕ್ ಇನ್ ಇಂಡಿಯಾ ಭಾಗವಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇದರ ಜೊತೆಗೆ ಈಗ P-8I ಅಂತಕ್ಕಂಥ ಒಂದು ವಿಮಾನವನ್ನು ಕೂಡ ಅಮೆರಿಕದಿಂದ ಖರೀದಿ ಮಾಡೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿರುವಂತದ್ದು. ಒಟ್ಟಾರೆ 3,50,000 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಇವತ್ತು ಕ್ಲಿಯರೆನ್ಸ್ ಸಿಕ್ಕಿರುವಂತದ್ದು. ಧನಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ.